ಹಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಭಾಳಷ್ಟು ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಕೇಳ್ತಾ ಇದ್ದರು, ಫಸ್ಟ್ ಸೆಮಿಸ್ಟರ್ಗೆ ಎಷ್ಟು ಸಬ್ಜೆಕ್ಟ್ಸ್ ಇರ್ತವೆ ಮತ್ತು ಪಾಸಿಂಗ್ ಮಾರ್ಕ್ಸ್ ಏನು, ಎಷ್ಟು ಪ್ರಾಕ್ಟಿಕಲ್ ಇರ್ತವೆ, ಎಷ್ಟು ಲ್ಯಾಬ್ ಇರ್ತವೆ ಅಂತ ಮಾಹಿತಿ ಹೇಳಿ ಅಂತ ಕೇಳ್ತಾ ಇದ್ರಿ. ಈಗ ನಾನು ಈ ವಿಡಿಯೋದಲ್ಲಿ ಫಸ್ಟ್ ಸೆಮಿಸ್ಟರ್ಗೆ ಎಷ್ಟು ಪ್ರಾಕ್ಟಿಕಲ್ ಥಿಯರಿ ಸಬ್ಜೆಕ್ಟ್ಸ್ ಇರ್ತವೆ ಮತ್ತು ಪಾಸಿಂಗ್ ಮಾರ್ಕ್ಸ್ ಏನು, CIA ಅಂದ್ರೇನು, SEE ಅಂದ್ರೇನು, ಅದ್ರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ಸೊ ದಟ್ ಯು ಕ್ಯಾನ್ ಗೆಟ್ ಕಂಟಿನ್ಯೂಸ್ ಡಿಪ್ಲೊಮಾ ನೋಟಿಫಿಕೇಷನ್ಸ್. ಬನ್ನಿ, ಈಗ ನಾವಿಲ್ಲಿ ನೋಡುವಂಗೆ ನಾನೊಂದು ಎಕ್ಸಾಂಪಲಿಗೆ ತೊಗೊಂಡಿನಿ. E&C ಬ್ರಾಂಚದು ಸಬ್ಜೆಕ್ಟು. ಇದರಲ್ಲಿ ನಾವಿಲ್ಲಿ ನೋಡಬಹುದು ಟೋಟಲ್ 4 ಸಬ್ಜೆಕ್ಟ್ಸ್ ಇದ್ದಾವೆ. ವಿ ಹ್ಯಾವ್ ಟೋಟಲ್ 4 ಸಬ್ಜೆಕ್ಟ್ಸ್: ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್, IT ಸ್ಕಿಲ್, ಫಂಡಮೆಂಟಲ್ಸ್ ಆಫ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್, ಡಿಜಿಟಲ್ ಎಲೆಕ್ಟ್ರಾನಿಕ್ಸ್. ಇವು ಮ್ಯಾಂಡೇಟರಿ ಸಬ್ಜೆಕ್ಟ್ಸ್. ಅದೇ ರೀತಿ ಒಂದು ಆಡಿಟ್ ಕೋರ್ಸ್ ಅಂತಿರುತ್ತೆ, ದಟ್ ಈಸ್ EVS ಆಡಿಟ್ ಕೋರ್ಸ್ ಅಂತಾರೆ. ಆಡಿಟ್ ಕೋರ್ಸ್ ಅಂದರೆ ಏನಂತ ನಾನು ಹೇಳ್ತೀನಿ ಡೀಟೇಲ್ ಆಗಿ. ಈಗ ಇದರಲ್ಲಿ ನಾವು ನೋಡಬಹುದು CIA ಮತ್ತು SEE ಅಂತಿದೆ. CIA, ಒನ್ ಈಸ್ CIA, ಇನ್ನೊಂದು SEE ಅಂತಿದೆ. ಈಗ ಏನು CIA ಅಂದರೆ, CIA ಇನ್ನೊಂದು SEE ಅದೇ. CIA ಅಂದರೆ ಇಂಟರ್ನಲ್ ಮಾರ್ಕ್ಸ್ ಅಂತ ಹೇಳ್ತಾರೆ. CIA ಅಂದರೆ ಇಂಟರ್ನಲ್ ಮಾರ್ಕ್ಸ್ ಅಂದರೆ 100ಕ್ಕೆ 50 ಇಂಟರ್ನಲ್ ಮಾರ್ಕ್ಸ್ ಇರ್ತವೆ. ಅದೇ ರೀತಿ ಫೈನಲ್ ಎಕ್ಸಾಮ್ 100 ಮಾರ್ಕ್ಸಿಗೆ ಇರುತ್ತೆ, ಅದನ್ನು 50 ಮಾರ್ಕ್ಸಿಗೆ ಕನ್ವರ್ಟ್ ಮಾಡ್ತಾರೆ. ಅದಕ್ಕೆ SEE ಅಂತಾರೆ. SEE ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್. CIA ಅಂದರೆ ಕಂಟಿನ್ಯೂಸ್ ಇಂಟರ್ನಲ್ ಇವ್ಯಾಲ್ಯೂಯೇಷನ್. ಅಂದರೆ ಈಗ 100ಕ್ಕೆ ನಾವಿಲ್ಲಿ ನೋಡ್ಬೋದು CIA 50 ಮಾರ್ಕ್ಸ್ ಇರುತ್ತೆ, ಮಿನಿಮಮ್ 20 ಮಾರ್ಕ್ಸ್ ತೊಗೋಬೇಕು. ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್ 100 ಮಾರ್ಕ್ಸ್ ಇರುತ್ತೆ, ಅದಕ್ಕೆ ಮಿನಿಮಮ್ 40 ತೊಗೋಬೇಕು. ಅಂದರೆ ಮಿನಿಮಮ್ 50ಕ್ಕೆ 20 ಆಗುತ್ತೆ. ಈಗ ಇಲ್ಲಿ ಕೆಲವೊಂದು ಸಬ್ಜೆಕ್ಟಲ್ಲಿ ಇಲ್ಲಿ ನಾವು ನೋಡ್ಬೋದು ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಏನಿರುತ್ತೆ, ಮ್ಯಾಥಮೆಟಿಕ್ಸ್ 1, ಇದಕ್ಕೆ ಥಿಯರಿ ಎಕ್ಸಾಮ್ ಇರುತ್ತೆ ಇಂಟರ್ನಲ್, ಮತ್ತು ಥಿಯರಿ ಫೈನಲ್ ಎಕ್ಸಾಮ್ ಇರುತ್ತೆ. ಇದಕ್ಕೆ ಪ್ರಾಕ್ಟಿಕಲ್ ಎಕ್ಸಾಮ್ ಇರುವುದಿಲ್ಲ. ಅದೇ ರೀತಿ IT ಸ್ಕಿಲ್, ಇದು ಲ್ಯಾಬ್ ಇರುತ್ತೆ, ಇದರಲ್ಲಿ ಥಿಯರಿ ಇಂಟರ್ನಲ್ ಎಕ್ಸಾಮ್ ಇರುತ್ತೆ ಮತ್ತು ಫೈನಲ್ ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ, ಥಿಯರಿ ಎಕ್ಸಾಮ್ ಇರುವುದಿಲ್ಲ. ಇಲ್ಲಿ ನಾವು ನೋಡ್ಬೋದು ಸೆಕೆಂಡ್ ಕಾಲಮಲ್ಲಿ ಈ ಸಿಲೆಬಸ್ಸಲ್ಲಿ IT ಸ್ಕಿಲ್ಲಿಗೆ ಥಿಯರಿ ಎಕ್ಸಾಮ್ ಇರುವುದಿಲ್ಲ, ಪ್ರಾಕ್ಟಿಕಲ್ ಎಕ್ಸಾಮ್ ಅಷ್ಟೇ ಇರುತ್ತೆ. ಅದೇ ರೀತಿ FEEE ಲ್ಯಾಬ್ ಅಂತಿರುತ್ತೆ. ಈ FEEಗೆ ಕೂಡ 50 ಮಾರ್ಕ್ಸ್ ಇಂಟರ್ನಲ್ ಇರುತ್ತೆ. ಇಲ್ಲಿಯೂ ಕೂಡ ಥಿಯರಿ ಇಂಟರ್ನಲ್ ಇರುತ್ತೆ ಮತ್ತು ಥಿಯರಿ ಫೈನಲ್ ಎಕ್ಸಾಮ್ ಇರೋದಿಲ್ಲ, ಪ್ರಾಕ್ಟಿಕಲ್ ಫೈನಲ್ ಎಕ್ಸಾಮ್ ಇರುತ್ತೆ. ಕೊನೆಯದಾಗಿ ಡಿಜಿಟಲ್ ಎಲೆಕ್ಟ್ರಾನಿಕ್. ಈಗ ಬೇರೆ ಬೇರೆ ಬ್ರಾಂಚ್ ಸ್ಟೂಡೆಂಟ್ಸಿಗೆ ಕಂಪ್ಯೂಟರ್ ಸೈನ್ಸ್ ಇದ್ದರೆ FOC ಇರುತ್ತೆ, ಅದೇ ಸಿವಿಲ್ ಇದ್ದರೆ ಮಟೀರಿಯಲ್ ಆಫ್ ಕನ್ಸ್ಟ್ರಕ್ಷನ್ ಇರುತ್ತೆ, ಮೆಕ್ಯಾನಿಕಲ್ ಇದ್ದರೆ MFE ಇರುತ್ತೆ. ಈ ಸಬ್ಜೆಕ್ಟ್ಸು ಇದರಲ್ಲಿ ಥಿಯರಿ ಇಂಟರ್ನಲ್ ಇರುತ್ತೆ ಮತ್ತು ಥಿಯರಿ ಫೈನಲ್ ಎಕ್ಸಾಮ್ ಇರುತ್ತೆ, ಇದಕ್ಕೆ ಪ್ರಾಕ್ಟಿಕಲ್ ಎಕ್ಸಾಮ್ ಇರುವುದಿಲ್ಲ. ಈ ಥರ 4 ಸಬ್ಜೆಕ್ಟ್ ಆಯಿತು. ಕೊನೆಯದಾಗಿ EVS ಅಂತ ಬರುತ್ತೆ, ಎನ್ವೈರ್ಮೆಂಟಲ್ ಸಸ್ಟೈನಬಿಲಿಟಿ. ಇದು ಆಡಿಟ್ ಸಬ್ಜೆಕ್ಟ್ ಅಂದರೆ ಇದಕ್ಕೆ ಇಲ್ಲಿ ನಾವು ನೋಡುವಂಗೆ ಬರೀ ಇಂಟರ್ನಲ್ ಎಕ್ಸಾಮ್ ಅಷ್ಟೇ ಇರುತ್ತೆ. ಇದಕ್ಕೆ ಯಾವುದೇ ಥರ ಪ್ರಾಕ್ಟಿಕಲ್ ಎಕ್ಸಾಮ್ ಆಗಲಿ ಥಿಯರಿ ಎಕ್ಸಾಮ್ ಆಗಲಿ ಫೈನಲ್ ಇರುವುದಿಲ್ಲ. ಆದರೆ ಈ ಸಬ್ಜೆಕ್ಟ್ ನೀವು ಮಿನಿಮಮ್ ಮಾರ್ಕ್ಸ್ ತೊಗೊಳ್ಳೇಬೇಕು. ಮಿನಿಮಮ್ ಅಂದರೆ 50ಕ್ಕೆ ನಿಮಗೆ 20 ಮಾರ್ಕ್ಸ್ ಬರಲೇಬೇಕು. ಬರದೇ ಇದ್ದರೆ, ಇಫ್ ಯು ಡೋಂಟ್ ಗೆಟ್ ಮಿನಿಮಮ್ ಮಾರ್ಕ್ಸ್, ದಟ್ ಈಸ್ 20 ಮಾರ್ಕ್ಸ್ ಔಟ್ ಆಫ್ 50, ದೆನ್ ಯು ವಿಲ್ ನಾಟ್ ಗೋಯಿಂಗ್ ಟು ಪಾಸ್ ದಿ ಸೆಮಿಸ್ಟರ್. ನೆನ್ಪಿಟ್ಕೊಳ್ಳಿ, EVS ಸಬ್ಜೆಕ್ಟ್ ಪಾಸ್ ಆದರೆ ಮಾತ್ರ, ನೀವು ಎಲ್ಲ ಸಬ್ಜೆಕ್ಟ್ ಪಾಸ್ ಆದರೆ ಮಾತ್ರ ನಿಮಗೆ ಫಸ್ಟ್ ಸೆಮಿಸ್ಟರ್ ಪಾಸ್ ಅಂತ ಕೊಡ್ತಾರೆ. ಅದರ್ವೈಸ್ ನಿಮಗೆ ಸಬ್ಜೆಕ್ಟ್ ಫೇಲ್ ಅಂತ ಕೊಡ್ತಾರೆ, ಸೆಮಿಸ್ಟರ್ ರಿಸಲ್ಟ್ ಫೇಲ್ ಅಂತ ಕೊಡ್ತಾರೆ. ಡಿಯರ್ ಫ್ರೆಂಡ್ಸ್, ಈಗ ನೆನ್ಪಿಟ್ಕೊಳ್ಳಿ, ಇನ್ನೊಂದು ಸಲ ರಿಕಾಲ್ ಮಾಡ್ತಾ ಇದ್ದೀನಿ ನಾನು. ಇಲ್ಲಿ ನೋಡಿ, ಫಸ್ಟ್ ಸಬ್ಜೆಕ್ಟ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್, ಥಿಯರಿ ಇಂಟರ್ನಲ್ ಇರುತ್ತೆ, ಥಿಯರಿ ಫೈನಲ್ ಎಕ್ಸಾಮ್ ಇರುತ್ತೆ. ಅದೇ ರೀತಿ IT ಸ್ಕಿಲ್ ಇಂಟರ್ನಲ್ ಇರುತ್ತೆ, ಪ್ರಾಕ್ಟಿಕಲ್ ಫೈನಲ್ ಎಕ್ಸಾಮ್ ಇರುತ್ತೆ. FEE ಥಿಯರಿ ಇಂಟರ್ನಲ್ ಇರುತ್ತೆ, ಪ್ರಾಕ್ಟಿಕಲ್ ಇಂಟರ್ನಲ್ ಇರುತ್ತೆ ಮತ್ತು ಪ್ರಾಕ್ಟಿಕಲ್ ಫೈನಲ್ ಎಕ್ಸಾಮ್ ಇರುತ್ತೆ, ಥಿಯರಿ ಎಕ್ಸಾಮ್ ಇರುವುದಿಲ್ಲ. ಅದೇ ರೀತಿ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಇಂಟರ್ನಲ್ ಇರುತ್ತೆ ಮತ್ತು ಫೈನಲ್ ಥಿಯರಿ ಎಕ್ಸಾಮ್ ಇರುತ್ತೆ, ಇದಕ್ಕೆ ಪ್ರಾಕ್ಟಿಕಲ್ ಎಕ್ಸಾಮ್ ಇರುವುದಿಲ್ಲ. ಮತ್ತೆ ಏನಾರು ಡೌಟ್ ಇದ್ದರೂ ನೀವು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಳಿ, ನಾನು ಡಿಟೇಲ್ ಆಗಿ ನಿಮಗೆ ಏನಿದೆಲ್ಲ ಮತ್ತೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಇಂಥ ಯೂಸ್ಫುಲ್ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದ್ರ ಬಗ್ಗೆ ಎಲ್ಲ ನಿಮ್ಮ ಡಿಪ್ಲೊಮಾ ಫ್ರೆಂಡ್ಸಿಗೆ ಮಾಹಿತಿ ಕೂಡ ಶೇರ್ ಮಾಡಿ ಅಂತ ಹೇಳಿ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.